15 ನಿಮಿಷ ಅಷ್ಟೇ ಬೆಂಗಳೂರಲ್ಲಿ ಸುರಿದಂತ 15 ನಿಮಿಷದ ಮಹಾಮಳೆಗೆ ಪರಿಸ್ಥಿತಿ ಆಗಿರೋದು. ಒಂದು ಸಣ್ಣ ಮಳೆ ಬಂತಂದ್ರೆ ನಗರದ ರಸ್ತೆಗಳೆಲ್ಲ ಕೂಡ ಮಳೆ ನೀರು ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪ್ರತಿ ಸಾರಿನೂ ಹೇಳ್ತಾ ಇದ್ವಿ. ಈ ಸಾರಿ 15 ನಿಮಿಷ ಸುರಿದಂತ ಮಳೆಗೆ ಯಾವ ರೀತಿ ಅಂದ್ರೆ ಅರಮನೆ ರಸ್ತೆ ಕಂಪ್ಲೀಟ್ ಆಗಿ ಮುಳುಗ್ ಹೋಗ್ಬಿಟ್ಟಿದೆ. ರಸ್ತೆ ಎಲ್ಲ ಕೂಡ ಹೊಳೆ ಅಂತ ಆಗಿದೆ, ನದಿ ಅಂತ ಪರಿಸ್ಥಿತಿ ಇದೆ. ಬೋಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ಬೈಕ್ಗಳು, ಟೂ ವೀಲರ್ ಖಂಡಿತವಾಗೂ ಕೂಡ ಇಲ್ಲ. ನೋಡ್ತಾ ಇದ್ದೀರಿ, ಟೂ ವೀಲರ್ ಸಾಧ್ಯನೇ ಇಲ್ಲ. 4 ರಿಂದ 5 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿರೋದು. ಆ ರೀತಿಯಾದಂತ ತೊಂದರೆ ಪ್ರತಿಯೊಬ್ಬರು ಕೂಡ ಇಂಥ ರಸ್ತೆಯಲ್ಲಿ ಬಂದಂತವ್ರು, ಹೆಬ್ಬಾಳದಿಂದ ಬಂದಂತವ್ರು ಎಲ್ಲರೂ ಕೂಡ ಕೆಳಭಾಗದಲ್ಲಿ ಇಲ್ಲಿ ತಗ್ಗಿರೋ ಕಾರಣಕ್ಕಾಗಿ ವೆಹಿಕಲ್ಗಳೆಲ್ಲವೂ ಕೂಡ ಸ್ಟಾಪ್ ಆಗ್ತಾ ಇದಾವೆ. ಮೂವ್ಮೆಂಟ್ ದಬ್ಕೊಂಡು ಬರಬೇಕಾದಂತ ಪರಿಸ್ಥಿತಿ. ಟೂ ವೀಲರ್ನವರಂತೂ ಮೊದಲೇ ಮಳೆಯಲ್ಲಿ ತೋರಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಚರಂಡಿ ನೀರು, ಮೋರಿ ನೀರು ಎಲ್ಲದೂ ಕೂಡ ಅದನ್ನು ಕೂಡ ತೋರಿಸ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ. ಫ್ಯಾಮಿಲಿ ಸಮೇತ ಬರ್ತಿರೋರಿಗೂ ಕೂಡ ಆಗ್ತಿರುವಂತ ಬಹಳ ದೊಡ್ಡ ಸಮಸ್ಯೆ ಇದು. ತಗ್ಗು ಪ್ರದೇಶ ಆಗಿರೋ ಕಾರಣಕ್ಕಾಗಿ ಇನ್ನು ಮುಂಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಯಾವುದು, ರೋಡ್ ಯಾವುದು ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂತ ಸಿಚುವೇಶನ್ ನಿರ್ಮಾಣ ಆಗಿದೆ. ಸದ್ಯಕ್ಕೆ ಮಳೆ ಇಲ್ಲ, ಆದ್ರೆ ಮಳೆ ನೀರೇನಿದೆಲ್ಲ ಇದು ಮೋರಿ ಬ್ಲಾಕ್ ಆಗಿರೋ ಕಾರಣಕ್ಕೆ ನಾನು ಬಲಭಾಗಕ್ಕೂ ತೋರಿಸ್ತಾ ಇದ್ದೀನಿ. ಜನರು ಕೂಡ ಅದೇ ರಸ್ತೆಯಲ್ಲಿ ನಿಮಗೆ ಭಾರಿ ಡೇಂಜರ್ ಇದೆ. ಆಕ್ಚುಲಿ ಆ ರೀತಿಯಾಗಿ ನಡ್ಕೊಂಡು ಬರೋದಿದೆಯಲ್ಲ, ಆ ಗೋಡೆನೂ ಕೂಡ ಶಿಥಿಲಾವಸ್ಥೆಯಲ್ಲಿದೆ. ಯಾವಾಗ ಬೇಕಾದ್ರೂ ಕೂಡ ಅದು ಬೀಳುವಂತ ಪರಿಸ್ಥಿತಿ ಇರೋದು. ಪ್ಯಾಲೇಸ್ ರೋಡ್ಗಿರುವಂತ ತಡೆಗೋಡೆ ಇರೋದು. ಬಹಳಷ್ಟು ಜನ ಆ ರಸ್ತೆಯಲ್ಲೂ ಕೂಡ ಬರ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ ಡೇಂಜರ್. ನೀರೇನಿದೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬ್ಲಾಕ್ ಆಗ್ಬಿಟ್ಟಿದೆ. ಬ್ಲಾಕ್ ಆಗಿರೋ ಕಾರಣಕ್ಕಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. 15 ನಿಮಿಷ ಅಷ್ಟೇ ಸುರಿದಂತ ಮಳೆಗೆ ಈ ಲೆವೆಲ್ಗೆ ತೊಂದರೆ ಆಗ್ತಾ ಇದೆ. ಒಂದ್ ಕಡೆಗೆ ಅಧಿಕಾರ, ಸಿಎಂ ಸ್ಥಾನ ಬೇರೆಯವರು ತೆಗೆದುಕೊಳ್ತಾ ಇದ್ದಾರೆ. ಅಧಿಕಾರದ ಓಡಾಟ ಅಂದ್ರೆ ಹಂಚಿಕೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜಕೀಯ ಪ್ರಾಸನ ನಡೀತಾ ಇದೆ. ಆದ್ರೆ ಬೆಂಗಳೂರಲ್ಲಿ ಮೂಲಭೂತ ಸೌಲಭ್ಯ ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಸಣ್ಣ ಮಳೆಗೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಏನೋ ಮುಂದೆ ಹೋಗು, ಮುಂದೆ ನಮ್ಮ ಗ್ಯಾಸ್ ಖಾಲಿ ಆಗಿದೆ ಸರ್. ಅದು ಆಮೇಲೆ ರೀಚಾರ್ಜ್ ಮಾಡಿ ಒಳ್ಳೆ ಲೆಕ್ಕಲ್ಲಿ ನಿಂತ ಒಳ್ಳೆ ವಿಷಯ